ಖಾಸಗಿ ವ್ಯಕ್ತಿಯೋರ್ವರ ಮನೆಯ ತಡೆಗೋಡೆ ರಸ್ತೆಗೆ ಬಾಗಿದ್ದು ರಸ್ತೆಯಲ್ಲಿ ಓಡಾಡುವ ಮಕ್ಕಳು ವಾಹನಗಳಿಗೆ ಅಪಾಯವಿದೆ. ತಕ್ಷಣವೇ ಉಳ್ಳಾಲ ನಗರಸಭೆ ಪರಿಶೀಲಿಸಿ ತೆರವುಗೊಳಿಸಬೇಕು ಎಂಬ ಆಗ್ರಹವನ್ನು ಉಳ್ಳಾಲ ನಗರಸಭೆ 27ನೇ ವಾರ್ಡಿನ ಯುಟಿ ಕಾಂಪೌಂಡ್ ನಿವಾಸಿಗಳು ಮಾಡಿದ್ದಾರೆ. ಸ್ಥಳೀಯ ನಿವಾಸಿ ಹರೀಶ್ ಎಂಬವರ ಮನೆಯ ತಡೆಗೋಡೆ ಬಾಗಿದ್ದು ಅಪಾಯವನ್ನು ಸೂಚಿಸುತ್ತಿದೆ. ಈ ಕುರಿತು ಉಳ್ಳಾಲ ನಗರಸಭೆಗೆ ಸ್ಥಳೀಯರು ಮನವಿಯನ್ನು ಕೂಡ ಮಾಡಿದ್ದಾರೆ. ಎತ್ತರದ ತಡೆಗೋಡೆ ಯಾವ ಸಮಯದಲ್ಲಾದರೂ ಬೀಳುವ ಸಾಧ್ಯತೆ ಇದೆ. ಈ ಮೊದಲೇ ಮನೆ ಮಂದಿಗೆ ತೆಗೆಯಲು ತಿಳಿಸಿದರೂ ತೆಗೆಯದೇ ಯಾವುದೇ ಸುರಕ್ಷತಾ ಕ್ರಮವನ್ನು ಅನುಸರಿಸಿಲ್ಲ. ಕಳೆದ ವರ್ಷ ತಡೆಗೋಡೆ ಕುಸಿದು ಬಿದ್ದಿತ್ತು, ಯಾವುದೇ ಅಪಾಯವಾಗಿರಲಿಲ್ಲ. ಈ ಬಾರಿ ಬೀಳುವ ಮುನ್ನ ಉಳ್ಳಾಲ ನಗರಸಭೆ ಆಡಳಿತ ಎಚ್ಚೆತ್ತುಕೊಳ್ಳಬೇಕು ಅನ್ನುವ ಆಗ್ರಹ ಹಾಗೂ ಮನವಿಯನ್ನು ಪೌರಾಯುಕ್ತರಿಗೆ ಸಲ್ಲಿಸಲಾಗಿದೆ. ಶಾಲಾ ಮಕ್ಕಳು ಮದ್ರಸಕ್ಕೆ ಹೋಗುವ ಮಕ್ಕಳಿದ್ದಾರೆ. ಅನಾಹುತವಾದ ನಂತರ ಪರಿಹಾರ ಕೊಟ್ಟರೆ ಜೀವ ಸಿಗುವುದಿಲ್ಲ. ಹಾಗಾಗಿ ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತು ಕಾಂಪೌಂಡ್ ವಾಲ್ ದುರಸ್ತಿಗೊಳಿಸಲು ನಗರಸಭೆ ಕ್ರಮ ಕೈಗೊಳ್ಳಲಿ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಕ್ಕಳು ಬರ್ತಾ ಇರ್ತಾರೆ, ಶಾಲಾ ಮಕ್ಕಳು ಬರ್ತಾ ಇರ್ತಾರೆ, ಮದ್ರಸ ಮಕ್ಕಳು ಬರ್ತಾ ಇರ್ತಾರೆ. ಏನಾದರೂ ಅನಾಹುತ ಆದ ನಂತರ ಅವರು ನಮ್ಗೇನಾದರೂ ಅವರು ಅದು ಅಷ್ಟು ಪಾಸ್ ಮಾಡ್ತಾರೆ ಇಷ್ಟು ಪಾಸ್ ಮಾಡ್ತಾರೆ ಅಂದ್ರೆ ಏನೋ ಹೇಳಿದ್ರು ನಮ್ಗೆ ಜೀವ ಸಿಕ್ಕಿತು. ಯಾವುದೇ ಕಾರಣಕ್ಕೆ ನಮಗೆ ಜೀವ ಸಿಗಲ್ಲ. ಇದರ ಮೊದಲು ಕೂಡ ಇಲ್ಲಿ ಒಂದು ಕಾಂಪೌಂಡ್ ಬಿದ್ದು ಹಾಗೆ ಆಗಿತ್ತು. ಅವ್ರು ಮುಟ್ಲೇ ಇಲ್ಲ, ನಾವೇ ಮಾಡಿದ್ದಲ್ಲ. ಮತ್ತೆ ಇವರು ನಗರ ಇಲ್ಲೆಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ, ಕಟ್ ಮಾಡಿ ಅಲ್ಲ ಗ್ರಾಸ ಹಾಗೇ ಇಡ್ತಾರೆ. ಅದು ಕೊಂಡೋಗುದು ಕೂಡ ಸರಿ ಇಲ್ಲ. ಅವರು ಕಾಂಪೌಂಡ್ ಬಿದ್ದು ಎಷ್ಟು ಜೀವ ಹೋಗಿದೆ ಎಲ್ಲರಿಗೂ ಗೊತ್ತಿರುವ ವಿಷಯ. ಅದೇ ಸಂದರ್ಭದಲ್ಲಿ ಇದನ್ನು ನೋಡಿ ನಾವು ನಮ್ಮ ನಗರಸಭೆಯ ಎಲ್ಲ ಅಧಿಕಾರಿಗಳಿಗೆ ಇದರ ಈ ಒಂದು ಕಾಂಪೌಂಡ್ ವಿಷಯದಲ್ಲಿ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಕಾಲ್ ಮುಖಾಂತರ ಅವರ ಹತ್ರ ನಾವು ಹೇಳಿದ್ದೇವೆ, ಆದಷ್ಟು ಬೇಗ ಇದನ್ನು ನೀವು ನಮಗೆ ತೆರವುಗೊಳಿಸಿ. ನಮ್ಮ ಶಾಲಾ ಮಕ್ಕಳು ಇದೇ ಸ್ಥಳದಲ್ಲಿ ಬರ್ತಾ ಇದ್ದಾರೆ, ಮದ್ರಸೆ ಬಿಟ್ಟು ಸಣ್ಣ ಮಕ್ಕಳು ಇದೇ ಸ್ಥಳದಲ್ಲಿ ಬರ್ತಾ ಇದ್ದಾರೆ. ಅಪಘಾತ ಆಗುವ ಮೊದಲು ಇದನ್ನು ಎಚ್ಚೆತ್ತು ಆದಷ್ಟು ಬೇಗ ನೀವು ಮಾಡಿಕೊಡೋದು ಒಳ್ಳೆಯದು. ಇದು ಇವತ್ತ ನಾಳೆ ಬೀಳುವ ಒಂದು ಪರಿಸ್ಥಿತಿಯಲ್ಲಿದೆ. ನಾವು ಈಗ ಇದೇ ರೀತಿ ಪತ್ರಿಕಾಗೋಷ್ಠಿ ನಡೆಸುವ ಸಮಯದಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸಿ ಅವರು ಇದನ್ನು ವೈರಲ್ ಮಾಡುವ ಸಂದರ್ಭವೂ ಬೀಳುವ ಒಂದು ಪರಿಸ್ಥಿತಿಗೆ ಮುಟ್ಟಿದೆ. ಆದಷ್ಟು ಬೇಗ ಇದನ್ನು ನಮಗೆ ಸರಿ ಮಾಡಿಕೊಡಬೇಕು. ನಾವು ನಗರಸಭೆಗೆ ಅದೇ ರೀತಿ ನಮ್ಮ ಇಂಜಿನಿಯರಿಗೆ ಅವರಿಗೆಲ್ಲರಿಗೂ ನಾವು ಮನವರಿಕೆ ಮಾಡಿದ್ದೇವೆ. ಅವರು ನಮಗೆ ಹೇಳಿದ್ದಾರೆ ಇದನ್ನು ನಾವು ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿ. ಈಗ ನಾಗರಿಕ ನಮ್ಮ ಯುಟಿ ಕಾಂಪೌಂಡ್ ಮುಖಚೇರಿ ಯುಟಿ ಕಾಂಪೌಂಡ್ ನಾಗರಿಕ ಸಮಿತಿಯ ವತಿಯಿಂದ ನಾವೊಂದು ಲೆಟರ್ ರೆಡಿ ಮಾಡಿದ್ದೇವೆ. ಅದನ್ನು ಕೂಡ ನಾವು ನಾಳೆ ನಮ್ಮ ನಗರಸಭೆಗೆ ನಾವು ತಗೊಂಡು ಹೋಗಿ ಕೊಡ್ತೇವೆ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ನಮ್ಮನ್ನು ರಕ್ಷಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಒಂದು ವೇಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ನಗರಸಭೆ ಹೊಣೆ ಆಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ.